ನಮಸ್ಕಾರ. TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಅಪ್ಪ ಮಗನ ಲಾಕಪ್ ಡೆತ್ ಕೇಸ್ ಇದು. ಅದರಲ್ಲಿ 9 ಪೊಲೀಸರಿಗೀಗ ಗಲ್ಲು ಶಿಕ್ಷೆ ಎನ್ನುವ ತೀರ್ಪು ಹೊರಬಿದ್ದಿದೆ. ಇನ್ಸ್ಪೆಕ್ಟರ್ ಸೇರಿದಂತೆ 9 ಪೊಲೀಸರಿಗೆ ಮರಣದಂಡನೆಯ ಶಿಕ್ಷೆ ಪ್ರಕಟ ಆಗಿದೆ. ಹಾಗಿದ್ರೆ ಏನಿದು ಪ್ರಕರಣ? ಕೋರ್ಟ್ ಹೇಳಿದ್ದೇನು? ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ. 6 ವರ್ಷಗಳ ಹಿಂದಿನ ಮಾತು. ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ತಮಿಳುನಾಡಿನ ತಂದೆ ಮಗನ ಲಾಕಪ್ ಡೆತ್ ಪ್ರಕರಣ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಮದುರೈ ಜಿಲ್ಲೆಯ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿದೆ. ಆ ಪ್ರಕರಣದಲ್ಲಿ ಅಪರಾಧಿಗಳು ಅಂತ ಸಾಬೀತಾದ 9 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ, ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ಅಪರೂಪದ ತೀರ್ಪನ್ನ ಕೋರ್ಟ್ ಕೊಟ್ಟಿದೆ. ಏನಿದು ಪ್ರಕರಣ ಹಾಗಿದ್ರೆ? ಅದು 2020 ಜೂನ್ 19 ಸಮಯ, ಕೋವಿಡ್ ಸಂದರ್ಭ. ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಮೊಬೈಲ್ ವ್ಯಾಪಾರಿ ಪಿ ಜೈರಾಜ್ ಅವರನ್ನ ಲಾಕ್ಡೌನ್ ಸಮಯದಲ್ಲಿ ನಿಗದಿತ ಸಮಯಕ್ಕಿಂತ ಹೆಚ್ಚೊತ್ತು ಮೊಬೈಲ್ ಅಂಗಡಿ ತೆರೆದಿದ್ದಾರೆ ಅನ್ನೋ ಆರೋಪದ ಮೇಲೆ ಬಂಧಿಸ್ಬಿಡ್ತಾರೆ ಪೊಲೀಸರು. ತಂದೆ ಜೈರಾಜ್ ಬಂಧನ ಯಾವಾಗಾಯ್ತೋ ಆ ಸುದ್ದಿ ತಿಳಿದು ಠಾಣೆವರೆಗೆ ಜೈರಾಜ್ ಪುತ್ರ ಬೆನಿಕ್ಸ್ ಹಿಂಬಾಲಿಸ್ತಾನೆ. ಆದರೆ ಆವತ್ತು ಸಾತಾನ್ಕುಲಂ ಪೊಲೀಸ್ ಠಾಣೆಯಲ್ಲಿ ತಮ್ಮ ವಶದಲ್ಲಿದ್ದ ವೇಳೆ ಅಪ್ಪ ಮಗನ ಮೇಲೆ ಪೊಲೀಸರು ರಾಕ್ಷಸರ ರೀತಿಯಲ್ಲಿ ವರ್ತಿಸ್ಬಿಡ್ತಾರೆ. ಆ ಠಾಣೆಯಲ್ಲಿ ನಡೆದದ್ದು ಅಕ್ಷರಶಃ ಕ್ರೌರ್ಯ. ಜೈರಾಜ್ ಮತ್ತು ಬೆನಿಕ್ಸ್ಗೆ ತನಿಖಾಧಿಕಾರಿಗಳು ಚಿತ್ರಹಿಂಸೆ ಕೊಡ್ತಾರೆ. ಪೊಲೀಸರು ಹೊಡೆದಂತಹ ಏಟಿಗೆ ಜೈರಾಜ್ ಬೆನ್ನಿಕ್ಕೆ ರಕ್ತಸ್ರಾವ ಆಗುತ್ತೆ. ಇಬ್ಬರ ದೇಹದ ಮೇಲೆ ಬರೋಬ್ಬರಿ 18 ಗಂಭೀರ ಗಾಯಗಳು ನಂತರ ಪತ್ತೆಯಾಗಿದ್ವು. ಹಲ್ಲೆ ಜೊತೆಗೆ ಒಳ ಉಡುಪು ಬಿಟ್ಟು ಇತರೆ ಬಟ್ಟೆಗಳನ್ನು ಪೊಲೀಸರು ಬಿಚ್ಚಿಸಿದ್ರಂತೆ. ಒಳ ಉಡುಪಿನಲ್ಲಿ ಮೇಜಿನ ಮೇಲೆ ನಿಲ್ಲಿಸಿ ಕ್ರೌರ್ಯ ಮೆರೆದದ್ದು ಕೂಡ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಜೈರಾಜ್ ಬೆನ್ನಿಕ್ಸ್ ಕೈಕಾಲು ಹಿಡ್ಕೊಂಡು ಇಬ್ಬರ ಪೃಷ್ಠದ ಮೇಲೆ ಲಾಠಿಯಿಂದ ಹೊಡೆದಿದ್ದಾರೆ. ಪೊಲೀಸರು ಹೊಡೆದಂತಹ ಏಟಿಗೆ ಇಬ್ಬರ ಬಟ್ಟೆಗೆ ರಕ್ತದ ಕಲೆಗಳು ಅಂಟಿಕೊಂಡಿವೆ. ತಂದೆ ಮಗನಿಂದಲೇ ನಂತರ ಪೊಲೀಸರು ರಕ್ತದ ಕಲೆ ಕೂಡ ಕ್ಲೀನ್ ಮಾಡಿಸಿದಾರಂತೆ. ಪರಿಣಾಮ ತಂದೆ ಮತ್ತು ಮಗ ಇಬ್ಬರು 1 ದಿನದ ಅಂತರದಲ್ಲಿ ಮೃತಪಡ್ತಾರೆ. ಅಷ್ಟೇ ಅಲ್ಲ, ಜೈರಾಜ್ ಮತ್ತು ಬೆನ್ನಿಕ್ಸ್ ಸಾವಿನ ಬಳಿಕ ಸಾಕ್ಷ್ಯನಾಶಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾರೆ. ಲಾಕಪ್ ಡೆತ್ ಪ್ರಕರಣ ಮುಚ್ಚಾಕೋದಕ್ಕೆ ಸುಳ್ಳು ಕೇಸ್ ದಾಖಲಿಸ್ತಾರೆ. ಜೂನ್ 22 ಮತ್ತು 23 2020ರಲ್ಲಿ ಕೋವಿಲ್ಪಟ್ಟಿ ಸಬ್ ಜೈಲಿನಲ್ಲಿ ಇಬ್ಬರು ಮೃತಪಟ್ಟರು ಅಂತ ಸಾತನ್ಕುಲಂ ಠಾಣೆಯ ಪೊಲೀಸರು ಪುಕಾರೆಬ್ಬಿಸ್ತಾರೆ. ಆದರೆ 3 ವೈದ್ಯರ ತಂಡದ ನೇತೃತ್ವದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಿತು. ಅದರ ರಿಪೋರ್ಟ್ ಸತ್ಯ ಬೆಚ್ಚಿಡುತ್ತೆ. ಪೊಲೀಸರ ಏಟಿನಿಂದಲೇ ಬೆನ್ನಿಕ್ಸ್ ಸಾವನ್ನಪ್ಪಿದ್ದಾನೆ ಅಂತ ವೈದ್ಯರು ವರದಿಯನ್ನೂ ಕೊಡ್ತಾರೆ. ನಂತರ ಈ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳ CBI ತನಿಖೆ ನಡೆಸಿ ಕೋರ್ಟ್ಗೆ ಸಾಕ್ಷ್ಯಗಳನ್ನು ಹಾಜರುಪಡಿಸುತ್ತೆ. ಪ್ರಮುಖವಾಗಿ ಒಬ್ಬರು ಮಹಿಳಾ ಕಾನ್ಸ್ಟೇಬಲ್ ಅಲ್ಲಿ ನಡೆದಂತಹ ವಿಚಾರಗಳನ್ನು ಕುಲಂಕುಷವಾಗಿ ವಿಚಾರಣೆ ಬೇರೆ ಹೇಳ್ತಾರೆ. ಏನಾಯ್ತು ಅನ್ನೋದನ್ನು ತಿಳಿಸ್ತಾರೆ. ಅದು ಬಹಳ ಟರ್ನಿಂಗ್ ಪಾಯಿಂಟ್ ಈ ಕೇಸ್ಗೆ. ಈಗ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತಾಗಿದೆ. CBI ನಡೆಸಿದಂತಹ ತನಿಖೆಯ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕದ್ದು ಸಹಾಯಕ ಆಗಿದೆ. CBI ವಾದವನ್ನು ಆಲಿಸಿದಂತಹ ಕೋರ್ಟ್ ಇನ್ಸ್ಪೆಕ್ಟರ್ ಸೇರಿದಂತೆ 9 ಪೊಲೀಸ್ ಸಿಬ್ಬಂದಿಯನ್ನ ದೋಷಿ ಅಂತ ತೀರ್ಪು ಕೊಟ್ಟು ಗಲ್ಲು ಶಿಕ್ಷೆಯನ್ನು ವಿಧಿಸಿತು. ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದಂತಹ ರಘು ಗಣೇಶ್, ಕೆ ಬಾಲಕೃಷ್ಣನ್, ಹೆಡ್ ಕಾನ್ಸ್ಟೇಬಲ್ಗಳಾದಂತಹ ಮುರುಗನ್, ಸಮುದರೈ, ಕಾನ್ಸ್ಟೇಬಲ್ಗಳಾದಂತಹ ಮುತ್ತುರಾಜ್, ಚೆಲ್ಲದುರೈ, ಥಾಮಸ್ ಫ್ರಾನ್ಸಿಸ್, ವೇಲುಮುತ್ತುಗೆ ಶಿಕ್ಷೆಯನ್ನ ಕೊಟ್ಟಿದೆ, ಗಲ್ಲು ಶಿಕ್ಷೆ. 10ನೇ ಆರೋಪಿ ಸಬ್ ಇನ್ಸ್ಪೆಕ್ಟರ್ ಪೌಲ್ದುರೆ ಕೋವಿಡ್ನಿಂದ ಮೃತಪಟ್ಟಿದ್ರು. ಈ ಕೊಲೆ ಅತ್ಯಂತ ಕ್ರೂರ, ಅಮಾನವೀಯ, ಇಡೀ ಸಮಾಜದ ಆತ್ಮಸಾಕ್ಷಿಯನ್ನ ಕಲಕಿದೆ ಅಂತ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಇದು ಅಧಿಕಾರ ದುರುಪಯೋಗದ ಪ್ರಕರಣ ಅಂತ ಒತ್ತು ಹೇಳ್ತು ನ್ಯಾಯಾಲಯ. ತಮಿಳುನಾಡಿನಲ್ಲಿ ಅನೇಕ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ತೀರ್ಪು ಪೊಲೀಸರಲ್ಲಿ ಭಯ ಹುಟ್ಟಿಸುವಂತಹ ಉದ್ದೇಶವನ್ನು ಹೊಂದಿದ್ದಲ್ಲ ಅಂತಲೂ ಕೂಡ ಸಮರ್ಥನೆಯನ್ನು ನೀಡಿದೆ ಕೋರ್ಟ್. ತಂದೆ ಮತ್ತು ಮಗನನ್ನ ವಿವಸ್ತ್ರಗೊಳಿಸಿ ನಿರ್ದಯವಾಗಿ ಹಲ್ಲೆ ಮಾಡಿದ್ದಾರೆ. ಆವತ್ತು ನಡೆದಂತಹ ಕ್ರೌರ್ಯದ ಬಗ್ಗೆ ಓದುವಾಗ ಹೃದಯ ನಡುಗುತ್ತೆ. ಸಂತ್ರಸ್ತರಿಗೆ ಕೊಡಲಾದಂತಹ ದೈಹಿಕ ಕಿರುಕುಳ ಮೂಲಭೂತ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಅಂತ ಈ ಪ್ರಕರಣವನ್ನು ನ್ಯಾಯಾಲಯ ಖಂಡಿಸಿದೆ. ಅಪರೂಪದ ಈ ಲಾಕಪ್ ಡೆತ್ ಪ್ರಕರಣ ಪೊಲೀಸ್ ಅಧಿಕಾರಿಗಳಿಗೆ ಸಾಮೂಹಿಕವಾಗಿ ಗಲ್ಲು ಶಿಕ್ಷೆ ಕೊಟ್ಟಿರೋದು ಇದೇ ಮೊದಲು. ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಮರಣದಂಡನೆ ಕೊಟ್ಟಂತಹ ಎಕ್ಸಾಂಪಲ್ಸ್ ಇದೆ. ಕೆಲವು ಪ್ರಕರಣದಲ್ಲಿ ಪೊಲೀಸರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದಂತಹ ಉದಾಹರಣೆಗಳಿವೆ ಸಾಮೂಹಿಕವಾಗಿ. ಆದರೆ 9 ಪೊಲೀಸರಿಗೆ ಗಲ್ಲು ಶಿಕ್ಷೆ, ಮರಣದಂಡನೆ ಕೊಟ್ಟದ್ದು ಇದೇ ಮೊದಲು. ಬರೋಬ್ಬರಿ 6 ವರ್ಷದ ನಂತರ ಜೈರಾಜ್ ಬೆನ್ನಿಕ್ಸ್ ಸಾವಿಗೆ ನ್ಯಾಯ ಸಿಕ್ಕಿದೆ. ಮುಂದಿನ ಹಂತದಲ್ಲಿ ಬದಲಾಗಬಹುದು. ಆದರೆ ಸಮಾಜವನ್ನ ಕಾಯುವ ಕೆಲಸ ಮಾಡೋರು ರೌಡಿಗಳಂತೆ ನಡೆದುಕೊಂಡಿದೆಯಲ್ಲ, ನಿಜಕ್ಕೂ ದುರಂತ. ಅಂತಹ ಪೊಲೀಸರಿಗೆ ಇದು ಪಾಠ ಆಗಲಿ. ನಮಸ್ಕಾರ.